ಇದೇನದು ಭಾಳ ಸಿಂಪಲ್ ಅದ. ಅವರೆಲ್ಲ ಪ್ರಯತ್ನ ಮಾಡಿದರು, ಏನು ಮಾಡಿದ್ರು ಮತ್ತು ಅಲ್ಲಿಗೆ ಬರ್ತದೆ, ಕೈ ತೆಗಿಲಿಕ್ಕೆ ಬರೋದಿಲ್ಲ. ಮತ್ತು ಅಲ್ಲಿ ಕೂತ್ರೆ ಭಾಳ ಸುಲಭ ಅನ್ನಿಸ್ತದೆ. ಅದು ಏನಿಲ್ಲ, ಹಿಂಗೆ ಒಳಗೆ ಹೋಗ್ಬಿಡೋದು ಬಂದುಬಿಟ್ರೆ ಅದು ಹೊರಗೆ ಅಂತ ಅನ್ಸಂಗಿಲ್ಲ. ಅದು ಯಾವಾಗಲೂ ಹಾಗೆ ಮಂದಿ ಬಗ್ಗೆ ಮಾತಾಡ್ಬೇಕಾದ್ರೆ ಭಾಳ ಸುಲಭ ಇರ್ತದೆ. ಎಷ್ಟಾಗಿ ಗದ್ದಾಡ್ತಾರೆ ಅವರು, ಭಾಳ ಸುಲಭದಲ್ಲ ಅವರಿಗೆ ಅಂತೀವಿ ನಾವು. ನಮ್ಮದು ಬಂದಾಗೆ ಗೊತ್ತಾಗೋದು ನಮ್ಗೆ ಹೆಂಗಿರ್ತದೆ ಅಂತ. ಇಲ್ಲೇ ಇವರು ಸಾಗರ್ ನೋಡಿದರು, ಹಗ್ಗ ಹಿಂಗೆ ಹೋಗಿ ಹಿಂಗೆ ಬರ್ತದೆ, ಅದು ನಾನು ಒಳಗೆ ಹೋಗಿ ಬಂದುಬಿಟ್ರೆ ಬರ್ತದೆ ಅಂತ ಅನಿಸ್ತು. ಜ್ಯೋತಿಯವ್ರು ಹಾಗೆ ಅಂದ್ಕೊಂಡ್ರು, ಮೊದಲು ಅದೇ ಮಾಡಿದ್ರು ಅವರು. ಹಿಂಗೆ ಕೆಳಗೆ ಹೋಗಿ ಹಿಂಗೆ ಬರ್ತದಲ್ಲ, ಇದ್ರೊಳಗೆ ಹಾಸಿ ಬಂದರೆ ಬಂದುಬಿಡ್ತದೆ. ನಮಗೆ ಸೊಲ್ಯೂಷನ್ ಇಲ್ಲದ ಅಂತ ಅನಿಸ್ಬಿಟ್ಟದ. ನಮಗೆ ಸೊಲ್ಯೂಷನ್ ಇಲ್ಲ. ಅದು ಹೇಳ್ತು ಯಾವಾಗಲೂ ನಿಜವಾದ ಸೊಲ್ಯೂಷನ್ ಬೇರೆ ಇರ್ತದೆ, ಸೊಲ್ಯೂಷನ್ ಹಂಗೆ ಕಾಣಿಸೋದು ಬೇರೆ ಇರ್ತದೆ. ಅದು ಬಿಡಿಸೋದಿಲ್ಲ, ಬಿಡಿಸ್ಲಾರದೆ ಮಾಡ್ಬೇಕು. ಆ ಮೂರು ಮಾಡೋಂಗಿಲ್ಲ, ಕೈಯಿಂದ ಬಿಚ್ಕೊಳ್ಳೋಂಗಿಲ್ಲ, ಗಂಟು ಬಿಚ್ಚೋಂಗಿಲ್ಲ, ಹಗ್ಗ ಕತ್ತರಿಸೋಂಗಿಲ್ಲ. ಈಗ ಮಾಡಿ ತೋರಿಸ್ತೀನಿ ನಾನು ಹೆಂಗಂತ. ಒಂದು ಉದಾಹರಣೆ ಹೇಳಬೇಕು ನಿಮಗೆ. ಒಂದು ನಾಟಕ ನೋಡ್ಲಿಕ್ಕೆ ಹೋಗಿರಿ ಎಲ್ಲೋ ಒಂದು ಕಡೆ, ಅಥವಾ ದೊಡ್ಡ ಥಿಯೇಟರ್, 1000 ಮಂದಿ ಇದ್ದಾರೆ. ಹಿಂದೊಂದು ದೊಡ್ಡ ಬಾಗಿಲದ. ಆ ದೊಡ್ಡ ಬಾಗಿಲ ಮೂಲಕ ಹೋಗಿ ನಿಮ್ಮ ಜಾಗದಾಗ ಕೂತೀರಿ. ನಾಟಕ ಭಾರಿ ಚಲೋ ನಡೆದದು. ಅರ್ಧ ನಡೆದಾಗ ಯಾರೋ ಓದಿರ್ತಾರೆ, ಬೆಂಕಿ ಹತ್ತದ, ಓಡ್ರಿ ಓಡ್ರಿ ಓಡ್ರಿ, ಬೆಂಕಿ ಬೆಂಕಿ ಅಂತಾರೆ. ಎಲ್ಲ ಮಂದಿ ಎಲ್ಲಿ ಓಡ್ತಾರೆ? ಆ ದೊಡ್ಡ ಬಾಗಿಲ, ತಲೆ ಕೂತಲ್ಲಿ ದೊಡ್ಡ ಬಾಗಿಲ ಅಂತದಲ್ಲ, ಎಲ್ಲರೂ ಅಲ್ಲೇ ಹೋದರೆ ಗ್ಯಾರಂಟಿ ಕಾಲು ತುಳಿತಾಗ್ತದೆ. ನೀ ಗಮನ ಇಡ್ಬೇಕು. ಸ್ಟೇಜ್ ಅದಲ್ಲ, ಸ್ಟೇಜ್ 2 ಕಡೆಗೂ 2 ಸಣ್ಣ ಸಣ್ಣ ರೂಮ್ ಇರ್ತಾವೆ. ಗ್ರೀನ್ ರೂಮ್, ಮೇಕಪ್ ರೂಮ್ ಅಂತ ಇರ್ತಾವೆ. ಅಲ್ಲಿಂದ ಹೊರಗೆ ಹೋಗಿ ಸಣ್ಣ ಸಣ್ಣ ಬಾಗಿಲು ಇರ್ತಾವೆ. ಎಷ್ಟೇ ಸಣ್ಣದಿದ್ರು 15-20 ಮಂದಿ ಆರಾಮಾಗಿ ಹೋಗ್ಬೋದು. ಈ ಕಡೆ 20 ಮಂದಿ ಹೋಗ್ಬೋದು. ಮುಂದೆ ಕೂತವ್ರೆ ಅಲ್ಲಿ ಹಿಂದೆ ಹೋಗ್ಲಾರ್ದೆ ಇಲ್ಲಿ ಹೋಗ್ಬೇಕು ಅನ್ಸಂಗಿಲ್ಲ ನಮ್ಗೆ ಸೊಲ್ಯೂಷನ್ ಅಂತ ತಿಳ್ಕೊಂಡು. ಯಾಕೆ ದೊಡ್ಡದಂತದಲ್ಲ, ತಲೆಗೆ ದೊಡ್ಡ ಬಾಗಿಲಿಂದ ಬಂದೀವಿ, ದೊಡ್ಡ ಬಾಗಿಲದ, ಅಲ್ಲೇ ಹೋದ್ರೆ ಆಗೋದಿಲ್ಲ. ಇಲ್ಲೇ ತೋರಿಸ್ತೀರಿ ಹೆಂಗೆ ಮಾಡಬೇಕು ಅಂತ. ಈ ಹಗ್ಗ ಏನದ, ಇದು ಮ್ಯಾಲೊಂದು ಹಗ್ಗದ, ಕೆಳಗೊಂದು ಹಗ್ಗದ. ಇದು ಮ್ಯಾಲಿನ ಹಗ್ಗ. ಇದು ಎಲ್ಲಿ ಹೋಗ್ತದೆ ಕೈ? ಇದು ಅವ್ರ ಎಡಗೈ ಕಡೆ ಹೋಗ್ತದೆ ಅಲ್ಲ. ಈಗೇನು ಮಾಡಬೇಕು, ಹಗ್ಗ ಹಿಂಗೆ ತೊಗೋಬೇಕು, ಹಿಂಗೆ ತೊಗೊಂಡು ಕೈ ಕೆಳಗೆ ಹಾಸಬೇಕು, ಬೆರಳು ಮೇಲೆ ಹಾಸಬೇಕು, ತಗೊಂಡ್ಬಿಡ್ಬೇಕು. ಹೊರಗೆ ಬಂದ್ರು. 3 ಮಾಡಲಾರ್ದೆ ಬರ್ತದೆ. ಜೀವನದಾಗ ಸಮಸ್ಯೆ ಹಿಂಗೆ. ಇವರೊಂದು ಹೇಳೋದು ಇವರೊಂದು ಹೇಳಿದ್ರೆ ಸಾಲ್ವ್ ಆಗೋದಿಲ್ಲ. ಇಬ್ಬರು ಕೂತು ವಿಚಾರ ಮಾಡಬೇಕು. ನಾವು ಇಲ್ಲೇ ಅಂದ್ಕೊಂಡ್ವಿ, ಇಲ್ಲಿ ಇರಲಿಕ್ಕಿಲ್ಲ, ಸೊಲ್ಯೂಷನ್ ಇರಲಿಕ್ಕಿಲ್ಲ. ಇಲ್ಲೇ ಈ ಸಮಸ್ಯೆ ಇದಲ್ಲ, ಸಮಸ್ಯೆ ಬೇರೆ ಇರಬೇಕು. ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಏನಾರೆ ಪ್ರಾಬ್ಲಮ್ ಆದ್ರೆ ದೊಡ್ಡವ್ರನ್ನ ಕೇಳ್ತೀವಿ, ಒಬ್ಬರು ಮನೆಗೆ ಯಾರು ಇದ್ದಾರಂತ. ಯಾಕೆ ಇಂಥವ್ರು ಹೋಗಿ ಬಂದಿರ್ತಾರೆ ಎಲ್ಲ ಬೇಕಾದಷ್ಟು ಪ್ರಾಬ್ಲಮ್. ಅವ್ರು ಹೇಳ್ತಾರೆ, ಹಂಗಲ್ಲೋ ಮಾರಾಯ, ಪ್ರಾಬ್ಲಮ್ ಇರೋದು ಇಲ್ಲೆಲ್ಲ, ಇಲ್ಲದ ಪ್ರಾಬ್ಲಮ್ ಇದು ಅಂತ ಹೇಳ್ತಾರೆ. ಅದಕ್ಕೆ ನಾ ಹೇಳೋದು, ಜೀವನದಾಗ ಸಮಸ್ಯೆ ಯಾವುದೇ ಬಂದರೂ ಸಹಿತ ಇಬ್ಬರು ಕೂತು ವಿಚಾರ ಮಾಡೋದು. ಇಬ್ಬರು ಒಂದು ಡಿಫ್ರೆಂಟ್ ಡೈರೆಕ್ಷನ್ ವಿಚಾರ ಮಾಡ್ಲಿಕ್ಕೆ ಹತ್ರ ಆಗೋದಿಲ್ಲ. ಅದು ಮತ್ತೆ ಇನ್ನೊಂದು ಹೇಳ್ತೀನಿ, ಜೀವನದ ಸಮಸ್ಯೆಗಳ ಪರಿಹಾರಗಳು ದೊಡ್ಡದಾಗಿರೋದಿಲ್ಲ, ಸಣ್ಣದಾಗಿರ್ತಾವೆ.